ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಏರಿಯಾಕ್ಕೆ ಅಣ್ಣಮ್ಮ ದೇವಿನ ಕರೆಸಿದ್ರು. ಅಣ್ಣಮ್ಮ ದೇವಿ ಉತ್ಸವ ಹೇಗಾಯಿತು, ನಮ್ಮ ಏರಿಯಾದಲ್ಲಿ ಏನೇನಾಯಿತು ಅನ್ನೋ ಎಲ್ಲ ಈ ಬ್ಲಾಗಲ್ಲಿ ಇರುತ್ತೆ. ಅಣ್ಣಮ್ಮ ದೇವಿ ದೇವಸ್ಥಾನ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿದೆ. ಇದು ಬೆಂಗಳೂರು ಹೃದಯ ಭಾಗ ಅಂತಲೇ ಹೇಳ್ಬೋದು. ಇದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಸ್ಥಾನ. ಅಣ್ಣಮ್ಮ ದೇವಿಯು ನಮ್ಮ ಬೆಂಗಳೂರಿನ ಕಾವಲು ಕಾಯ್ತಾ ಇರ್ತಕ್ಕಂತಹ ದೇವತೆ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಅತಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಮ್ಮ ಅಣ್ಣಮ್ಮ ದೇವಿಯು ಒಂದು ಕಾರಣ ಅಂತ ಹೇಳ್ಬೋದು. ಅಣ್ಣಮ್ಮ ದೇವಿಯು ಯಾವುದೇ ಒಂದು ಫಂಕ್ಷನ್, ಕನ್ನಡ ರಾಜ್ಯೋತ್ಸವ ಆಗಲಿ, ಮತ್ತು ಏನೇ ಒಂದು ಒಳ್ಳೆ ಕೆಲಸಗಳ ಆಗಬೇಕಂದ್ರೆ ನಮ್ಮ ನಾಡಿನಲ್ಲಿ, ನಮ್ಮ ಕನ್ನಡ ನಾಡಿ ಅಣ್ಣಮ್ಮ ದೇವಿ ಉತ್ಸವ, ಅಣ್ಣಮ್ಮ ದೇವಿಯ ಒಂದು ಪೂಜೆ ಮಾಡಿ ಮುಂದಿನ ಕೆಲಸಗಳು, ಮುಂದಿನ ಫಂಕ್ಷನ್ಗಳು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನಮ್ಮ ಏರಿಯಾಗೂ ಕೂಡ ಅಣ್ಣಮ್ಮ ದೇವಿನ ಕರೆಸಿದ್ರು. ಈ ಅಣ್ಣಮ್ಮ ದೇವಿ ಉತ್ಸವ ಹೇಗಾಯಿತು ಬನ್ನಿ ನೋಡೋಣ, ಏನೇನಿತ್ತು ಅದರಲ್ಲಿ ಅಂತ.
ಮತ್ತು ಮಕ್ಳುಗಳನ್ನ ಚಿಕ್ಕ ಮಕ್ಳುಗಳನ್ನ ದೇವ್ರ ಹತ್ರ ಮಡ್ಲಿಗೆ ಹಾಕ್ಬಿಟ್ಟು ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಫಸ್ಟ್ ಟೈಮ್ ಹುಟ್ಟಿದ ಮಕ್ಳುಗಳು ಅಂದರೆ ಹುಟ್ಟಿದ ಮಕ್ಕಳು ದೇವ್ರನ್ನ 3 ತಿಂಗಳಾದಮೇಲೆ ಹೊರಗಡೆ ಕರ್ಕೊಂಬರ್ಬೋದಲ್ವ. ಹೊರಗಡೆ ಕರ್ಕೊಂಬಂದಾಗ ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಹತ್ರ ಆಶೀರ್ವಾದ ತೊಗೊಂಡ್ಬಿಟ್ಟು ತಗೋತಾರೆ. ಆ ಥರ ಅಣ್ಣಮ್ಮ ದೇವಿ ತುಂಬಾ ಫೇಮಸ್ಸು. ಈ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಫಸ್ಟ್ ಮಕ್ಳುಗಳನ್ನ ತುಂಬ ಕರ್ಕೊಂಬರ್ತಾರೆ. ಮಕ್ಳುಗಳಿಗೆ ಏನಾದರೂ ಕಾಯಿಲೆಗಳಾದರೆ, ಏನಾದರೂ ಯಾವುದೇ ಕಾಯಿಲೆಗಳು ರೋಗ ರುಜಿನಗಳು ಬರ್ದಲ್ಲೇ ಇರೋ ಥರ ಬಂದ್ರೂ ಕೂಡ ಇಲ್ಲಿ ಕರ್ಕೊಂಬಂದು ಹರಕೆ ಕಟ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಮೊದಲಿಂದನೂ ಲೋಕಲ್ ಹೆಡ್ಸು ಇದನ್ನು ನಂಬಿದ್ದಾರೆ. ತುಂಬ ಜನ ಬರ್ತಾರೆ. ಪೂಜೆಗೆ ಹೂವು, ಹಣ್ಣು, ಕಾಯಿ ಉದ್ಗಡ್ಡಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಜೊತೆಯಲ್ಲಿ ಮಡ್ಲಕ್ಕಿ ಕೂಡ ಕೊಡ್ಬೋದು. ಮಡ್ಲಕ್ಕಿನಲ್ಲಿ ಸೀರೆ, ಬಳೆ, ಬ್ಲೌಸ್ ಪೀಸು ಅದೆಲ್ಲ ಇಟ್ಬಿಟ್ಟು ಮತ್ತು ದೇವ್ರಿಗೆ ಮಡ್ಲಕ್ಕಿನ ಹಾಕ್ಬಿಟ್ಟು ಹೋಗ್ಬೋದು. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಉಪ್ಪು ಮೊಸರು ಹಾಕಿ ಪೂಜೆ ಮಾಡ್ತಾರೆ ಎದುರುಗಡೆ. ಅದು ಹಾಕಿ ಮಾಡಿದ್ರೆ ಶಾಂತಿ ಅಂತ ಹೇಳ್ತಾರೆ. ನಮ್ಮ ತಾಯಿನ ಶಾಂತಗೊಳಿಸೋದು, ಅದನ್ನು ನಮಗೂ ಕೂಡ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ಹೋಗಿ ಹರಕೆ ಕಟ್ಕೊಂಡು ಉಪ್ಪು ಮತ್ತು ಮೊಸರನ್ನ ಅಲ್ಲಿ ಹಾಕ್ಬಿಟ್ಟು ನೈವೇದ್ಯಕ್ಕೆ ಏನಾದರೂ ಪ್ರಸಾದನ ತೊಗೊಂಡೋಗಿ ದೇವ್ರಿಗೆ ಹತ್ರ ಕೊಟ್ಬಿಟ್ಟು ನೈವೇದ್ಯ ಮಾಡಿಸಿ ಹಂಚಿದ್ರೆ ಕೂಡ ತುಂಬ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇದೆ. ಸೊ ಇಲ್ಲಿಗೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್, ಸಿ ಯು ನೆಕ್ಸ್ಟ್.